ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಗತಿಸಿ ಹೋಗಿರತಕ್ಕಂಥ ರಾತ್ರಿ ವೇಳೆಯಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನೂತನ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ನೀವು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ಸ್ತೋತ್ರ ಸ್ವಾಮಿ. ಈಗ ಕರ್ತನೆ, ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮನ ಮೂಲಕ ನನ್ನನ್ನು ಮತ್ತು ತುಂಬಿಸು, ನಡೆಸು, ಬಲಪಡಿಸಬೇಕೆಂಬುದಾಗಿ ಹೇಳುತ್ತಾ ನಮ್ಮ ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರನ್ನು ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ. ದೇವರಿಗೆ ಸ್ತೋತ್ರವಾಗಲಿ. ಈ ದಿವಸ ಜೂನ್ 3 ಬುಧವಾರ ದಿವಸ. ಇವತ್ತಿನ ಒಂದು ಪ್ರಸಂಗದ ಶಿರೋನಾಮೆ ಕಿರುಕುಳದ ಎದುರಿನಲ್ಲಿ ನಂಬಿಕೆ ಎಂಬುದರ ಬಗ್ಗೆ. ಕಿರುಕುಳದ ಎದುರಿನಲ್ಲಿ ನಂಬಿಕೆ. ದಾನಿಯೇಲ 3ನೇ ಅಧ್ಯಾಯ 13ರಿಂದ 18ರವರೆಗೆ ನಾವು ನೋಡ್ತಿದ್ದೇವೆ. ದಾನಿಯೇಲ 13ರಿಂದ 18 ನಾವು ನೋಡ್ತಿದ್ದೇವೆ. ನಾವು 3ನೇ ಅಧ್ಯಾಯ 1ರಿಂದ 30 ವಚನಗಳನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ಧ್ಯಾನ. ಬೈಬಲ್ನಲ್ಲಿ ಏನಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಒಂದು ಶಿರೋನಾಮೆ, 3ನೇ ಅಧ್ಯಾಯದ ಒಂದು ಶಿರೋನಾಮೆ, ದೇವಭಕ್ತರನ್ನು ಅಗ್ನಿಯು ಸುಡದೆ ಇದ್ದದ್ದು ಎಂಬುದರ ಬಗ್ಗೆ ನಾವು ನೋಡುತ್ತೇವೆ. ದೇವಭಕ್ತರನ್ನು ಅಗ್ನಿಯು ಸುಡದಿದ್ದದ್ದು. ಈ ಅಧ್ಯಾಯದಲ್ಲಿ ಬಾಬೇಲಿನ ರಾಜನಾಗಿರುವಂತ ನೆಬೂಕದ್ನೆಚ್ಚರನು ನಿರ್ಮಿಸಿರ್ತಕ್ಕಂಥ ಬಂಗಾರದ ಪ್ರತಿಮೆಯನ್ನು ಆರಾಧಿಸಲು ನಿರಾಕರಿಸಿದ 3 ಜನ ಯಹೂದ್ಯ ಯವನಸ್ಥರಾಗಿರುವಂತ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ನಂಬಿಕೆ ಮತ್ತು ದೇವರು ಅವರನ್ನು ಅದ್ಭುತವಾದ ರೀತಿಯಲ್ಲಿ ರಕ್ಷಣೆಯ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನೆಬೂಕದ್ನೆಚ್ಚರನು ಒಂದು ಬಂಗಾರದ ಪ್ರತಿಮೆ, ಈ 3 ಜನ ಯವನಸ್ಥರಾಗಿರುವಂತ ಶದ್ರಕ್, ಮೇಷಕ್, ಅಬೇದ್ನೆಗೋ ಆ ಬಂಗಾರದ ಪ್ರತಿಮೆಗೆ ಪೂಜಿಸದೆ ಅದನ್ನು ನಿರಾಕರಿಸಿದರು ಎಂಬುದರ ಬಗ್ಗೆ ನಾವು ನೋಡ್ತೇವೆ ಈ 3ನೇ ಅಧ್ಯಾಯದಲ್ಲಿ. ಇಲ್ಲಿ ನಾವು ನೋಡುವುದಾದರೆ ದಾನಿಯೇಲನು ಇದನ್ನು ಯಾವಾಗ ಬರೆದನೆಂಬುದಾಗಿ ಕೂಡ ನಾವು ನೋಡ್ತಾ ಇದ್ದೇವೆ. ಸೆರೆಮನೆಗೆ ಅಂದ್ರೆ ಯಹೂದ್ಯ ದೇಶದಿಂದ ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ ಬಂದ ಮೇಲೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಆ ಒಂದು ಸಂದರ್ಭದಲ್ಲಿ ಈ ಪುಸ್ತಕ ಕೂಡ ಬರೆಯಲ್ಪಟ್ಟಿರಬಹುದು. ಅಲ್ಲಿನ ವಿಚಾರಗಳನ್ನು ಕೂಡ ನಾವು ನೋಡ್ತೇವೆ. ಈ ಒಂದು ಅಧ್ಯಾಯ ಒಂದು 5 ಭಾಗವನ್ನು ಕೂಡ ನಾನು ಮಾಡಿದ್ದೇನೆ. 5 ಭಾಗ. ಮೊದಲನೇ ಭಾಗ ಬಂಗಾರದ ಪ್ರತಿಮೆ. ಇದು 1ರಿಂದ 7 ವಚನಗಳನ್ನು ಕೂಡ ನಾವು ನೋಡ್ತೇವೆ. ಬಂಗಾರದ ಪ್ರತಿಮೆ. ಇಲ್ಲಿ ಬಂಗಾರದ ಪ್ರತಿಮೆಯನ್ನು ನೆಬೂಕದ್ನೆಚ್ಚರನು ಸುಮಾರು 90 ಅಡಿ ಎತ್ತರದ ಬಂಗಾರದ ಪ್ರತಿಮೆ ನಿರ್ಮಿಸಿದನು. ಇಲ್ಲಿ ನಾವು 60 ಮೊಳ ಅಂತಿದೆ. 60 ಮೊಳ 60 ಮೊಳ ಎತ್ತರ, 6 ಮೊಳ ಅಗಲ ಎಂಬುದಾಗಿ ನಾವು ನೋಡ್ತೀವಿ. 60 ಮೊಳ ಅಂತಂದ್ರೆ ನಮ್ಗೆ ಫೀಟಿನ ಪ್ರಕಾರವಾಗಿ ನೋಡೋದಾದ್ರೆ 90 ಅಡಿ ಎತ್ತರ ಕೂಡ ಅದು ಬರಬಹುದು. ಆ ತರ ಒಂದು ಅಂದಾಜು. ಒಂದು ಮೊಳಕ್ಕೆ 1.5 ಫೀಟ್ ಎಂಬುದಾಗಿ ನಾವು ತೆಗೆದುಕೊಂಡ್ರು ಕೂಡ 90 ಅಡಿ ಎತ್ತರದ ಒಂದು ಬಂಗಾರದ ಪ್ರತಿಮೆಯನ್ನು ನಿರ್ಮಿಸಿದ.
ನಿರ್ಮಿಸಿದ ಮೇಲೆ ಅವಾಗ ಅಲ್ಲಿ ಏನಂತ ಒಂದು ಡಂಗುರು ಸಾರ್ತಾರಂತಂದ್ರೆ, ಅದಕ್ಕೆ ಎಲ್ಲಾ ಅಧಿಕಾರಿಗಳು ಮತ್ತು ಜನರು ಸಂಗೀತ ಕೇಳಿದಾಗ, ವಾದ್ಯಗಳು ಕೇಳಿಸಿದಾಗ ಅದಕ್ಕೆಲ್ಲರೂ ಕೂಡ ನಮಸ್ಕರಿಸಬೇಕು ಎಂಬುದಾಗಿ ಒಂದು ಆಜ್ಞೆ ಆಯಿತು. ಯಾರು ನಮಸ್ಕರಿಸುವುದಿಲ್ಲವೋ ಅವರನ್ನು ಬೆಂಕಿಯ ಹಾವಿಗೆಯೊಳಗೆ ಹಾಕಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಲಾಯಿತು. ಇಲ್ಲಿ ರಾಜನಾಗಿರತಕ್ಕಂತ ನೆಬೂಕದ್ನೆಚ್ಚರನು ಎಚ್ಚರಿಕೆಯ ಮಾತುಗಳನ್ನು ಮಾತಾಡ್ತಾರೆ. ಅಂದ್ರೆ ಇಲ್ಲಿ ಬಂಗಾರದ ಪ್ರತಿಮೆ, ಇಲ್ಲಿ ನೆಬೂಕದ್ನೆಚ್ಚರನು ಏನಂತಂದ್ರೆ ತುಂಬಾ ಅಡಿಯಿಂದ ಮುಡಿವರೆಗೆ, ಅಂದ್ರೆ ತಲೆಯಿಂದ ಹಿಡ್ಕೊಂಡು ಕಾಲಿನವರೆಗೂ ಕೂಡ ತುಂಬಾ ಬಂಗಾರದಲ್ಲೇ ಮಾಡಿರ್ತಕ್ಕಂಥ ಒಂದು ಪ್ರತಿಮೆ ಇದು. ಆ ಪ್ರತಿಮೆಯನ್ನು ಆ ದೇಶದಲ್ಲಿರ್ತಕ್ಕಂಥ, ಬಾಬಿಲೋನ್ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ಕೂಡ, ಪ್ರತಿಯೊಬ್ಬ ಪ್ರಜೆಯು ಕೂಡ ಅದಕ್ಕೆ ನಮಸ್ಕಾರ ಮಾಡಬೇಕು. ಯಾವ ಸಂದರ್ಭದಲ್ಲಿ ಒಂದು ಜಾಗದಲ್ಲಿ ನಿಲ್ಲಿಸಿರ್ತಾನ, ದೂರ ಎನ್ನುವಂತ ಒಂದು ಮೈದಾನದಲ್ಲಿ, ಒಂದು ಬಯಲಿನಲ್ಲಿ ನಿಲ್ಲಿಸಿದಾಗ ಸೌಂಡ್ ಆದ ತಕ್ಷಣವಾಗಿ, ಸಂಗೀತ ಕೇಳಿದ ತಕ್ಷಣವಾಗಿ ಎಲ್ಲರೂ ಕೂಡ ಅದಕ್ಕೆ ಅಡ್ಡ ಬೀಳ್ಬೇಕು ಎಂಬುದರ ಬಗ್ಗೆ ಈತನ ಒಂದು ಆಜ್ಞೆ. ಅದು ರಾಜನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರನ ಒಂದು ಆಜ್ಞೆ. 1-7 ವಚನಗಳನ್ನು ಕೂಡ ನಾವು ನೋಡ್ತಿದ್ವಿ. ನೋಡ, ಅಲ್ಲಿ ಏನಂತಂದ್ರೆ ಆ ಬಂಗಾರದ ಪ್ರತಿಮೆ ನಿಲ್ಲಿಸಿ ಇರ್ತಕ್ಕಂಥ ಒಂದು ಜಾಗಕ್ಕೆ ಯಾರು ಬಂದಿರ್ತಾರಂತಂದ್ರೆ, ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿ, ಕೋಶಾಧ್ಯಕ್ಷ, ನ್ಯಾಯಾಧಿಪತಿ, ವಿಚಾರಕ, ಇವರನ್ನು ಸಮಸ್ತ ಸಂಸ್ಥಾನಾಧಿಕಾರಿಗಳನ್ನು ಒಟ್ಟುಗೂಡಿಸುವಂತೆ ದೂತರನ್ನು ಕಳಿಸಿದರು. ಸೊ ಇವರೆಲ್ಲರೂ ಕೂಡ ಆ ಒಂದು ದೂರ ಅನ್ನುವಂತ ಒಂದು ಬಯಲಿನಲ್ಲಿ ಅವರು ಬಂದ್ರು. ಆ ಬಂಗಾರದ ಪ್ರತಿಮೆಯ ಮುಂದೆ ಅವರು ನಿಂತರು. ಯಾವಾಗ ವಾದ್ಯಗಳು ಕೇಳಿದ ತಕ್ಷಣವಾಗಿ ನೀವೆಲ್ಲರೂ ಕೂಡ ಅಡ್ಡ ಬೀಳಬೇಕು ಎಂಬುದಾಗಿ ರಾಜನ ಒಂದು ಆಜ್ಞೆ ಆಗಿದೆ. ಇಲ್ಲಿ ಕ್ರೈಸ್ತರಾಗಿರ್ತಕ್ಕಂಥ ನಮಗೆ ಏನು ಪಾಠ ಎಂಬುದಾಗಿ ನಾವು ನೋಡುವುದಾದ್ರೆ, ದೇವರಿಗಿಂತ ಮೇಲಾಗಿ ಯಾವುದನ್ನು ಆರಾಧಿಸಬಾರದು ಎಂಬುದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಇದು ನಮಗೆ ಪಾಠ, ಕ್ರೈಸ್ತರಿಗೆ ನಮಗೆ ಪಾಠ. ದೇವರಿಗಿಂತ ಮೇಲಾಗಿ ಯಾವುದನ್ನು ಕೂಡ ನಾವು ಆರಾಧಿಸಬಾರದು. ನಾವು ದೇವರನ್ನೇ ಆರಾಧಿಸಬೇಕೇ ವಿನಃ ಯಾವುದೇ ಪ್ರತಿಮೆಗಳನ್ನು, ಯಾವುದೇ ವಿಗ್ರಹಗಳನ್ನು ನಾವು ಆರಾಧನೆ ಮಾಡುವಂತಿಲ್ಲ. ಹಾಗೆ ದೇವರನ್ನು ಮಾತ್ರ ನಾವು ಆರಾಧನೆ ಮಾಡಬೇಕು. ರಾಜನು ಅಲ್ಲಿ ಅಷ್ಟೊಂದು 90 ಅಡಿ ಎತ್ತರದ ಒಂದು ಬಂಗಾರದ ಪ್ರತಿಮೆಯನ್ನು ನಿಲ್ಲಿಸಿದ್ರು ಕೂಡ ಇವರು ಮುಂದೆ ತಮ್ಮ ದೇವರಿಗೆ ಮಾತ್ರ ಮಾನ್ಯತೆಯನ್ನು ಕೊಡುವಂತವ್ರು ಆಗಿದ್ದಾರೆ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವಂತ. ಇದು ಮೊದಲನೇ ಭಾಗ. ಎರಡನೇ ಭಾಗ ಏನಂತಂದ್ರೆ, 3 ಯೌವನಸ್ಥರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಈಗ ಏನು ಕಂಪ್ಲೇಂಟ್ ಎಂಬುದಾಗಿ ನಾವು ನೋಡೋಣ. ಈಗ ಏನು ಕಂಪ್ಲೇಂಟ್ ಎಂಬುದರ ಬಗ್ಗೆ ಅದು 8ನೇ ವಚನದಿಂದ 12ರ ವಚನವರೆಗೆ ನಾನು ಈಗಿರಲು ಆ ಸಮಯದಲ್ಲಿ ಕೆಲವು ಮಂದಿ ಪಂಡಿತರು ಯಹೂದ್ಯರ ಮೇಲೆ ದೂರು ಹೊರಿಸುವುದಕ್ಕೆ ಸನ್ನಿಧಿಗೆ ಬಂದು, ರಾಜನಾದ ನೆಬೂಕದ್ನೆಚ್ಚರನಿಗೆ ಅರಸೇ, ಚಿರಂಜೀವಿಯಾಗಿರು ಪ್ರಭುವೇ, ತುತ್ತೂರಿ, ಕೊಳಲು, ಕಿನ್ನರ, ತಂಬೂರು, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಪ್ರತಿಯೊಬ್ಬನು ಅಡ್ಡ ಬಿದ್ದು ಬಂಗಾರದ ಪ್ರತಿಮೆಯನ್ನು ಪೂಜಿಸಲಿ. ಯಾವನು ಅಡ್ಡ ಬಿದ್ದು ಪೂಜಿಸುವುದಿಲ್ಲವೋ ಅವನು ದಗದಗಿಸುವ ಆವಿಯೊಳಗೆ ಹಾಕಲ್ಪಡಲಿ ಎಂದು ಆಜ್ಞೆ ಮಾಡಿದೆಯಲ್ಲ. ನೀನು ಬಾಬೆಲ ಸಂಸ್ಥಾನದ ಅಬೇದ್ನೆಗೋ, ಶಾದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಕೆಲವು ಮಂದಿ ಯಹೂದ್ಯರು ಇದ್ದಾರೆ. ರಾಜನೇ, ಇವರು ನಿನ್ನನ್ನು ಲಕ್ಷಿಸುವುದಿಲ್ಲ, ನಿನ್ನ ದೇವರುಗಳನ್ನು ಸೇರಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಆರೈಕೆ ಮಾಡಿದರು. ಕಂಪ್ಲೇಂಟ್ ಕೊಟ್ರಿ. ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ರಾಜನ ಆಸ್ಥಾನಕ್ಕೆ ಹೋಗಿ, ರಾಜನ ನಾವೆಲ್ಲರೂ ಕೂಡ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ಅಡ್ಡ ಬಿದ್ದಿದ್ದೇವೆ. ಆದರೆ ಯಹೂದ್ಯ ದೇಶದಿಂದ ಬಂದಿರತಕ್ಕಂಥ ಯೌವನಸ್ಥರಾಗಿರ್ತಕ್ಕಂಥ ಶಾದ್ರಕ್, ಮೇಷಕ್, ಅಬೇದ್ನೆಗೋ ಮಾತ್ರ ನಿನ್ನನ್ನು ಸೇವಿಸಲಿಲ್ಲ, ನೀನು ನಿಂದಿರಿಸಿರ್ತಕ್ಕಂಥ ಪ್ರತಿಮೆಗೆ ಅವರು ಅಡ್ಡ ಬೀಳಲಿಲ್ಲ, ಪೂಜೆ ಮಾಡಲಿಲ್ಲ ಎಂಬುದಾಗಿ ಇವರು ಕಂಪ್ಲೇಂಟ್ ಕೊಟ್ರು ರಾಜನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರ. ಸಹಜವಾಗಿ ಅವಾಗ ಕಂಪ್ಲೇಂಟ್ ಕೊಟ್ಟ ತಕ್ಷಣವಾಗಿ ಅವಾಗ
ಏನಾಗುತ್ತಂತಂದ್ರೆ ಸಿಟ್ಟು ಅನ್ನುವಂಥದ್ದು, ಕೋಪ ಅನ್ನುವಂಥದ್ದು ಕೂಡ ಬಂದೇ ಬರ್ತದಲ್ಲಿ. ಅಲ್ಲಿ ನಾವು ನೋಡ್ತೇವೆ, ಕೆಲವರು ಶದ್ರಕ್ ಮೆಷಕ್ ಮತ್ತು ಅಬೇದ್ನೆಗೋ ರಾಜನ ಆಜ್ಞೆಯನ್ನು ಪಾಲಿಸುತ್ತಿಲ್ಲ ಎಂದು ರಾಜನಿಗೆ ತಿಳಿಸಿದ್ರು. ಅವರು ಪ್ರತಿಮೆಗೆ ನಮಸ್ಕರಿಸಲು ಕೂಡ ನಿರಾಕಾರ ಮಾಡಿದ್ರು. ಯಾಕಂದ್ರೆ ಇವ್ರಿಗೆ ಧರ್ಮಶಾಸ್ತ್ರದ ದಶಾಜ್ಞೆಗಳು ಕೂಡ ಇವ್ರಿಗೆ ಗೊತ್ತು. ನಾನಲ್ಲದ ಬೇರೆ ದೇವರುಗಳು ನಿಮಗೆ ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲಬಾರದು, ಪೂಜೆ ಮಾಡಲಬಾರದು ಎಂಬುದರ ಬಗ್ಗೆ ಇವರಿಗೆ ಮೊದಲನೆಯ ಒಂದು ಆಜ್ಞೆ, ಎರಡನೇ ಆಜ್ಞೆ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಇವರು ಕೂಡ ತುಂಬಾ ಏನಂತಂದ್ರೆ ವಿದ್ಯಾವಂತರು, ಇವರು ದೇವರಲ್ಲಿ ತುಂಬಾ ನಂಬಿಕೆ ಆಸಕ್ತಿ ಉಳ್ಳಂತ ವ್ಯಕ್ತಿಗಳಿವರು. ಹಾಗಾಗಿ ಇವರು ಮಾತ್ರ ಆ ಒಂದು ಬಂಗಾರದ ಪ್ರತಿಮೆಗೆ ಅಡ್ಡ ಬೀಳಲಿಲ್ಲ, ಪೂಜೆ ಮಾಡಲಿಲ್ಲ. ಅವಾಗ ಅಲ್ಲಿರ್ತಕ್ಕಂಥ ಜನರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು. ಹಾಗಾಗಿ ಇಲ್ಲಿ ನಾವೇನ್ ತಿಳ್ಕೊಳ್ಬೇಕಂತಂದ್ರೆ, ಕರ್ತನ ಪ್ರೀತಿಯ ದೇವಜನರೇ, ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ನಿಜವಾದ ನಂಬಿಕೆ ಒತ್ತಡದ ಸಮಯದಲ್ಲಿಯೂ ಕೂಡ ದೇವರಿಗೆ ನಿಷ್ಠೆಯುಳ್ಳವರಾಗಿರಬೇಕು. ನಾವು ನಿಜವಾದ ನಂಬಿಕೆ ಏನಂತಂದ್ರೆ, ಒತ್ತಡದ ಸಮಯದಲ್ಲಿ ಕೂಡ ದೇವರಿಗೆ ನಿಷ್ಠೆ ಉಳ್ಳವರಾಗಿರ್ಬೇಕು. ನೋಡ, ಅಂತ ಜಾಗದಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಹೊರತುಪಡಿಸಿ ಆ ದೂರ ಅನ್ನುವಂತ ಬೈಲ್ನಲ್ಲಿ ಯಹೂದ್ಯರು ಯಾರು ಇಲ್ಲ. ಇವರು 3 ಜನ ಮಾತ್ರ ಯಹೂದ್ಯರು, ಮಿಕ್ಕಿದವರೆಲ್ಲರೂ ಕೂಡ ಬಾಬೇಲಿನ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳೇ, ರಾಜನನ್ನು ಪೂಜೆ ಮಾಡುವಂತವ್ರ ವ್ಯಕ್ತಿಗಳೇ, ಬಂಗಾರದ ಪ್ರತಿಮೆಯನ್ನು ಪೂಜೆ ಮಾಡುವಂತ ವ್ಯಕ್ತಿಗಳೇ. ಈ 3 ಜನ ಮಾತ್ರ ಪೂಜೆ ಮಾಡ್ತಾ ಇಲ್ಲ, ಅದಕ್ಕೆ ಅಡ್ಡ ಬೀಳ್ತಾ ಇಲ್ಲ, ನಮಸ್ಕಾರ ಮಾಡ್ತಾ ಇಲ್ಲ. ಇವ್ರಿಗೆ ಎಷ್ಟೇ ತೊಂದರೆ ಬಂದ್ರು ಕೂಡ, ಕಿರುಕುಳ ಬಂದ್ರು ಕೂಡ, ನಾವಲ್ಲಿ ನೋಡ್ತಿದ್ದೇವಲ್ಲಿ ಇವತ್ತಿನ ಒಂದು ಡಿವಿಷನ್ ಮುಖ್ಯ ತಲೆಬರಹ ಕಿರುಕುಳದ ಎದುರಿನಲ್ಲಿ ನಂಬಿಕೆ ಎಂಬುದರ ಬಗ್ಗೆ. ಅಷ್ಟೊಂದು ಅವ್ರಿಗಲ್ಲಿ ಏನು ಒತ್ತಡಿದ್ರು ಕೂಡ, ಅಂತಹ ಸಮಯದಲ್ಲಿ ಕೂಡ ದೇವರಿಗೆ ನಿಷ್ಠೆಯುಳ್ಳವರಾಗಿ ಅವರಲ್ಲಿ ನಡ್ಕೊಳ್ತಾ ಇದ್ರು. ಸೊ ನಾವು ಕೂಡ ಎಂತಹ ಸಮಯ ಬಂದ್ರೂ ಕೂಡ ದೇವರಿಗೆ ಮಾತ್ರ ನಿಷ್ಠೆಯುಳ್ಳವರಾಗಿರಬೇಕು ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ನಂತರದಲ್ಲಿ ಒಂದು 3ನೇ ಪಾಯಿಂಟ್ ಏನಂದ್ರೆ, 3ನೇ ಪಾಯಿಂಟ್ ಶದ್ರಕ್ ಮೇಷಕ್ ಅಬೇದ್ನೆಗೋ ರವರ ಧೈರ್ಯದ ಉತ್ತರ. ಅವರೇನು ಉತ್ತರ ಎಂಬುದರ ಬಗ್ಗೆ ನಾವು ನೋಡೋಣ. 13ನೇ ವಚನದಿಂದ 18ರವರೆಗೆ ನಾವು ನೋಡ್ತೇವೆ. 13ರಿಂದ 18ರವರೆಗೆ. ಆಗ ರಾಜನು ಮಾತಾಡ್ತಾನೆ. ಈಗ ನೆಬೂಕದ್ನೆಚ್ಚರನ ಉಗ್ರ ಕೋಪವುಳ್ಳವನಾಗಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರನ್ನು ಹಿಡಿತರಬೇಕೆಂದು ಆಜ್ಞಾಪಿಸಿದನು. ಯಾಕಂದ್ರೆ ಅವರು ಅಡ್ಡ ಬೀಳಲಿಲ್ಲ, ಪೂಜೆ ಮಾಡ್ಲಿಲ್ಲ. ಅವ್ರನ್ನ ಹಿಡ್ಕೊಂಡು ಬರ್ರಿ ಆಜ್ಞಾಪಿಸಿದಾಗ, ಹಾಗೆ ಅವರನ್ನು ಹಿಡಿತರಲು ನೆಬೂಕದ್ನೆಚ್ಚರ ಅವರಿಗೆ, ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬವರೇ, ನೀವು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸದೆ ಇರುವುದು ಬೇಕೆಂದು ಮಾಡಿದ್ದೋ? ಈಗಲಾದ್ರೆ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ದಗದಗನ ಉರಿಯುವ ಆವಿಯೊಳಗೆ ಹಾಕಲ್ಪಡುವಿರಿ ಎಂಬುದಾಗಿ ಆಜ್ಞೆ ಮಾಡ್ತಾನೆ. ಅಂದ್ರೆ ಇಲ್ಲಿ ರಾಜನಾಗಿರ್ತಕ್ಕ ನೆಬೂಕದ್ನೆಚ್ಚರನು ಮತ್ತೊಮ್ಮೆ ಈ 3 ಜನ ವ್ಯಕ್ತಿಗಳಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. ಎರಡನೇ ಒಂದು ಅವಕಾಶ, ನಾನು ನಿಲ್ಲಿಸಿರ್ತಕ್ಕಂಥ ಬಂಗಾರದ ಪ್ರತಿಮೆಯನ್ನು ಸಂಗೀತ ಕೇಳಿದ ಕೂಡಲೇ ನೀವು ಅಡ್ಡ ಬಿದ್ದು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು ಎಂಬುದಾಗಿ ಮತ್ತೊಮ್ಮೆ ಅವಕಾಶವನ್ನು ಕೊಡ್ತಾನೆ. ಸೊ ಅವಕಾಶವನ್ನು ಕೊಟ್ಟರು ಕೂಡ ಇವರು ಮಾತು ಎಂಥ ಮಾತು ಅಂತಂದ್ರೆ, ಅದು ಧೈರ್ಯದಾಗಿರ್ತಕ್ಕಂಥ ಮಾತದು. ಅದನ್ನ ನೋಡೋಣ. ಧೈರ್ಯವಾಗಿರ್ತಕ್ಕಂಥ ಮಾತು ಇದೇನಂತಂದ್ರೆ, ನಮ್ಮ ದೇವರು 16ನೇ ವಚನದಲ್ಲಿ ನಾವು ನೋಡೋಣ. ಇದನ್ನು ಕೇಳಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರು ರಾಜನಿಗೆ, ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೆ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗೆ ನಮ್ಮನ್ನು ಬಿಡಿಸಬಲ್ಲನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನ ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು. ಎಂಥ ಖಡಕ್ ಮಾತು ಕೊಟ್ರು. ನಾವು ಖಡಾಖಂಡಿತವಾಗಿ ಮಾತಾಡ್ತಾರೆ.
ನಾವಂತೂ ಏನಂತಂದ್ರೆ ನಮ್ಮ ದೇವರು ನಮ್ಮನ್ನು ರಕ್ಷಿಸಬಲ್ಲನು, ಆತ ರಕ್ಷಿಸಿದ್ರು ಕೂಡ ಪರವಾಗಿಲ್ಲ. ನಾವು ನಿಮ್ಮ ದೇವರುಗಳನ್ನು ಸೇವಿಸುವುದಿಲ್ಲ, ನೀನ್ ನಿಂದಿಸಿರ್ತಕ್ಕಂಥ ಪ್ರತಿಮೆಯನ್ನು ಪೂಜೆ ಮಾಡುವುದಿಲ್ಲ, ನಿನ್ನ ದೇಶದ ದೇವರುಗಳನ್ನಾಗಿರ್ಬೋದು ನಾವು ಆರಾಧನೆ ಮಾಡುವುದಿಲ್ಲ ಎಂಬುದಾಗಿ ಇವರು ಉತ್ತರ ಕೊಡ್ತಾರೆ. ಧೈರ್ಯವಾಗಿರ್ತಕ್ಕಂಥ ಒಂದು ಉತ್ತರ. ಈ ಒಂದು ಮಾತು ಏನಂತಂದ್ರೆ ನಾವು 18ರಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನ ಪೂಜಿಸುವುದಿಲ್ಲ ಎಂಬುದಾಗಿ ಉತ್ತರ ಕೊಡ್ತಾರೆ. ಬೈಬಲ್ ಅತ್ಯಂತ ಶ್ರೇಷ್ಠ ನಂಬಿಕೆಯ ಮಾತುಗಳಲ್ಲಿ ಇದು ಒಂದಾಗಿದೆ. ಇದು ಏನಂತಂದ್ರೆ ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಂಬಿಕೆಯಿಂದ ಕೂಡಿರ್ತಕ್ಕಂಥ ಮಾತು ಇದು. ಅಷ್ಟೊಂದು ಅಲ್ಲಿ ಬೆಂಕಿ ಇದೆ, ಅದು ರಾಜ, ಅಲ್ಲಿ ಒಬ್ಬ ರಾಜ ಇದ್ದಾನೆ. ಇವರು ಏನಂತಂದ್ರೆ ವಲಸೆ ಹೋಗಿರ್ತಕ್ಕಂಥ ಜನರು, ಸರಿಯಾಗಿ ಹೋಗಲ್ಪಟ್ಟಿರ್ತಕ್ಕಂಥ ಜನರು, ಅಲ್ಲಿ ಕುತ್ಕೋಬೇಕು, ನಿಂತ್ಕೋಬೇಕು ಅಂತಹ ಜಾಗದಲ್ಲಿ ಈ 3 ಜನ ವ್ಯಕ್ತಿಗಳು ಯೌವನಸ್ಥ ಜನರಿದ್ದಾರೆ. ಆ ಜಾಗದಲ್ಲಿ ರಾಜನ ಆಜ್ಞೆ ತಿರಸ್ಕಾರ ಮಾಡುವುದಂತಂದ್ರೆ ಜೀವವನ್ನೇ ಕಳ್ಕೊಳ್ಳಬೇಕು ಎಂಬುದಾಗಿ ಅದರ ಅರ್ಥ. ಅಂತಹ ಸಂದರ್ಭದಲ್ಲಿ ಕೂಡ ಇವರು ಏನಂತ ಹೇಳ್ತಾರೆ ಅಂತಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ನಂಬಿಕೆಯ ಮಾತುಗಳನ್ನು ಮಾತಾಡ್ತಾರೆ. ಏನಂತಂದ್ರೆ ನಾವೇನು ಹೇಳ್ಬೇಕಾಗಿಲ್ಲ ಸ್ವಾಮಿ, ನಾವು ಸೇವಿಸುವ ದೇವರ ಚಿತ್ತವಿದ್ರೆ ಆತನ ದಗದಗಿನ ಉರಿಯುವ ಆವಿಯೊಳಗೆ ನಮ್ಮನ್ನ ಬಿಡಿಸಬಲ್ಲನ, ಒಂದು ಬಿಡಿಸದಿದ್ರು ಕೂಡ ಓಕೆ ಎಂಬುದಾಗಿ ಅಂತಾರೆ. ಅಂದ್ರೆ ಇಲ್ಲಿ ಕ್ರೈಸ್ತರಾಗಿರ್ತಕ್ಕ ನಮಗೆ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ, ನಾವೇನ್ ತಿಳ್ಕೊಬೇಕು ಅಂತಂದ್ರೆ, ದೇವರು ನಮ್ಮನ್ನು ರಕ್ಷಿಸಿದ್ರು ಓಕೆ, ರಕ್ಷಿಸದಿದ್ದರೂ ಕೂಡ ನಾವು ಆತನಿಗೆ ನಂಬಿಗಸ್ತರಾಗಿರಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ದೇವರು ನಮ್ಮನ್ನು ರಕ್ಷಿಸಿದರೂ ಓಕೆ, ಒಂದು ವೇಳೆ ರಕ್ಷಿಸದಿದ್ರೂ ಕೂಡ ನಾವು ಆತನಿಗೆ ನಂಬಿಗಸ್ತರಾಗಿ ಇರಬೇಕು. ಇದು ಏನಂತಂದ್ರೆ ಭಕ್ತಿಯುಳ್ಳ ಯವನಸ್ಥರ ಮಾತು, ನಂಬಿಕೆಯುಳ್ಳ ಯವನಸ್ಥರ ಮಾತು ಇದಾಗಿತ್ತು. ಅಂತಹ ಒತ್ತಡದ ಸಮಯದಲ್ಲಿ ಕೂಡ ಒಂದೆರಡನೇ ಅವಕಾಶ ಬಂದರೂ ಕೂಡ ಇವರು ಮಾತ್ರ ಆ ಬಂಗಾರದ ಪ್ರತಿಮೆಗೆ ನಮಸ್ಕಾರ ಮಾಡಲು ನಿರಾಕರಿಸಿದರು ಎಂಬುದನ್ನು ನಾವು ನೋಡ್ತೀವಿ. ನಂತರದಲ್ಲಿ 4ನೇ ಒಂದು ಪಾಯಿಂಟ್ ಅನ್ನು ಕೂಡ ನಾವು ನೋಡೋಣ. 4ನೇ ಪಾಯಿಂಟ್, ಬೆಂಕಿಯ ಆವಿಯೊಳಗಿಂದ ದೇವರ ಒಂದು ರಕ್ಷಣೆಯನ್ನು ಕೂಡ ನಾವು ನೋಡ್ತೀವಿ. ಇಲ್ಲಿ 19ನೇ ವಚನದಿಂದ 27ರವರೆಗೂ ಕೂಡ ನಾವು ನೋಡ್ತೇವೆ. ಇದು 4ನೇ ಪಾಯಿಂಟ್, ಬೆಂಕಿ ಆವಿಗೆಯೊಳಗಿಂದ ದೇವರ ರಕ್ಷಣೆ. ರಾಜನು ಕೋಪಗೊಳ್ತಾನೀಗ. ರಾಜನು ಕೋಪಗೊಂಡ ಹಾವಿಗೆಯನ್ನು 7 ಪಟ್ಟು ಹೆಚ್ಚು ಮಾಡಲು ಆಜ್ಞಾಪಿಸಿದನು. 3 ಕಟ್ಟಿ ಹಾಕಿ ಒಳಗೆ ಎಸೆಯಬೇಕು ಎಂಬುದಾಗಿ ಆಜ್ಞೆ ಮಾಡಿದ. 3 ಕಟ್ಟಿ ಹಾಕಿ ಆ ಹಾವಿಗೆಯೊಳಗೆ, ಬೆಂಕಿ ಹಾವಿಗೆಯೊಳಗೆ ಹಾಕಬೇಕೆಂಬುದಾಗಿ ಆಜ್ಞೆ ಮಾಡಿದ. ರಾಜನ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ಈಗ ಅಲ್ಲಿ ನೋಡ್ತಾ ಮತ್ತೊಂದು ಒಂದು ಮಾತು ಮಾತಾಡ್ತೇನೆ. ಏನಂತಂದ್ರೆ, ನಾವು 3 ಕಟ್ಟಿ ಹಾಕಿದ್ದೇವಲ್ಲವೇ, ಆದ್ರೆ ನಾನು 4 ನೋಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. 4ನೇ ವ್ಯಕ್ತಿಯು ದೇವದೂತನಂತೆ ಕಾಣುತ್ತಿದ್ದನು, ದೇವರು ಅವರೊಂದಿಗೆ ಇದ್ದನು ಎಂಬುದನ್ನು ಕೂಡ ಇಲ್ಲಿ ರಾಜನು ಮಾತನಾಡ್ತಿದ್ದಾನೆ. ಹಾಗಾಗಿ ಅವರು ಬೆಂಕಿಯಿಂದ ಯಾವುದೇ ಹಾನಿಯಾಗದೆ ಹೊರ ಬಂದ್ರವರು. ಅವರ ಬಟ್ಟೆಗಳು ಸುಡಲಿಲ್ಲ, ಬೆಂಕಿಯ ವಾಸನೆ ಅವ್ರಿಗೆ ಬರಲಿಲ್ಲ. ಇದರಿಂದ ನಾವೇನ್ ತಿಳ್ಕೊಳ್ಬೇಕಂದ್ರೆ, ಪರೀಕ್ಷೆಗಳ ಮಧ್ಯೆ ದೇವರು ತನ್ನ ಜನರೊಂದಿಗೆ ಇರುತ್ತಾನೆ ಎಂಬುದರ ಬಗ್ಗೆ ನಾವು ತಿಳ್ಕೊ. ಪರೀಕ್ಷೆಗಳ ಮಧ್ಯೆ ದೇವರು ತನ್ನ ಜನರೊಂದಿಗೆ ಇರುತ್ತಾನೆ ಎಂಬುದರ ಬಗ್ಗೆ. ಹಾಗಾಗಿ ಇಲ್ಲಿ ದೇವರು 3 ಜನ ಯವನಸ್ಥ ಜನರೊಂದಿಗೆ ಇದ್ದುಕೊಂಡು ಬೆಂಕಿಯಿಂದ ಹೊರಗಡೆ ಕರೆದುಕೊಂಡು ಬಂದನು ಎಂಬುದನ್ನು ನಾವು ನೋಡ್ತಿದ್ದೇವೆ. ಹಾಗಾಗಿ ಅವ್ರಿಗೆ ಅಷ್ಟೇ ಪರೀಕ್ಷೆ ಬಂದರೂ ಕೂಡ ಅವ್ರಿಗೆ ಆ ಬೆಂಕಿ ಸುಡ್ಲಿಲ್ಲ, ಅದು ವಾಸನೆ ಟಚ್ ಆಗ್ಲಿಲ್ಲ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಅವ್ರು ಹಾಕೊಂಡಿರ್ತಕ್ಕಂಥ ಬಟ್ಟೆಗಳು, ಅವ್ರ ಶರೀರ ಯಾವುದು ಕೂಡ ಬೆಂಕಿ ಅವರನ್ನು ತಾಕಲಿಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದು ವಾಸನೆ ಕೂಡ ಅವರಿಗೆ ಟಚ್ ಆಗ್ಲಿಲ್ಲ ಎಂಬುದ್ರ ಬಗ್ಗೆ ನಾವು. 5ನೇ ಪಾಯಿಂಟ್, ಬಾಬೇಲಿನ ರಾಜನಾಗಿರ್ತಕ್ಕಂಥ ನೆಬೂಕದ್ನೆಚ್ಚರನು ಒಂದು ಒಪ್ಪಿಗೆಯನ್ನು ಸೂಚನೆ ಕೊಡ್ತಾನೆ. ಒಂದು ಒಪ್ಪಿಗೆಯ ಒಂದು ಸೂಚನೆ ಕೊಡ್ತಾ ಇದೆ. ಏನೆಂಬುದಾಗಿ ನಾವು ನೋಡೋದಾದ್ರೆ, ನೆಬೂಕದ್ನೆಚ್ಚರನು ಶದ್ರಕ್ ಮೇಷಕ್ ಅಬೇದ್ನೆಗೋ ದೇವರನ್ನು ಸ್ತುತಿಸಿ ಹೀಗೆ ಹೇಳ್ತಾ ಇದ್ದಾನೆ. ಅಲ್ಲಿ ಸ್ತುತಿಸಿ ಕೊಂಡಾಡ್ತಿದ್ದಾನೆ. ಅಲ್ಲಿ 28ನೇ ವಚನದಿಂದ 30ರವರೆಗೆ, ಯಾರು ಈ ದೇವರ ವಿರುದ್ಧ ಮಾತನಾಡಕೂಡದು,
ಇವರು ದೇವರ ವಿರುದ್ಧ ಯಾರೂ ಮಾತನಾಡಬಾರದು ಎಂದು ಘೋಷಣೆ ಮಾಡಿದ. ನಂತರ ಶದ್ರಕ್ ಅಬೇದ್ನೆಗೋ ಮೇಷಕ್ ಅಬೇದ್ನೆಗೋ ಅವರನ್ನು ಉನ್ನತ ಸ್ಥಾನಕ್ಕೆ ಏರಿಸಿದನು ಎಂಬುದನ್ನು ನಾವು ನೋಡ್ತೇವೆ. ಉನ್ನತ ಸ್ಥಾನಕ್ಕೆ. ಹಾಗಾಗಿ ದೇವರಿಗೆ ನಿಷ್ಠೆಯಾಗಿದ್ದವರನ್ನು ದೇವರು ಗೌರವಿಸುತ್ತಾನೆ ಎಂಬುದನ್ನು ನಾವು ತಿಳ್ಕೊಳ್ಳಬೇಕು. ನಾವು ದೇವರಿಗೆ ನಿಷ್ಠೆಯುಳ್ಳವರಾಗಿರಬೇಕು. ನಮಗೆ ಎಂತಹ ಪ್ರೆಷರ್ ಬಂದರೂ ಕೂಡ, ಒತ್ತಡ ಬಂದರೂ ಕೂಡ ನಾವು ಮಾತ್ರ ದೇವರಿಗೆ ನಿಷ್ಠೆಯುಳ್ಳವರಾಗಿರಬೇಕು. ಆ ನಿಷ್ಠೆ ಇದ್ದಾಗ ಮಾತ್ರ ದೇವರು ನಮ್ಮನ್ನು ಗೌರವಿಸ್ತಾನೆ, ಅಂತಹ ಸಂದರ್ಭಗಳನ್ನು ನಮ್ಮನ್ನು ಬಿಡಿಸ್ತಾನೆ ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಈ ಅಧ್ಯಾಯದ ಮುಖ್ಯ ವಚನ ಏನಂತಂದ್ರೆ ನಾವು ನೋಡ್ತೇವೆ, ನಮ್ಮ ದೇವರು ನಮ್ಮನ್ನು ರಕ್ಷಿಸಬಲ್ಲನು, ರಕ್ಷಿಸದಿದ್ರೂ ಕೂಡ ನಾವು ನಿಮ್ಮ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂಬುದರ ಬಗ್ಗೆ. ಇದು ಮುಖ್ಯವಾಗಿರ್ತಕ್ಕಂಥ ವಚನ, 17ನೇ ವಚನ ಮತ್ತು 18ನೇ ವಚನ. ಈ ಅಧ್ಯಾಯದ ಮುಖ್ಯ ವಚನ 17 ಮತ್ತು 18ನೇ ವಚನ. ನಮ್ಮ ದೇವರು ನಮ್ಮನ್ನು ರಕ್ಷಿಸಬಲ್ಲನ, ಕಂಪಲ್ಸರಿ ನಮ್ಮ ದೇವರು ನಮ್ಮ ರಕ್ಷಣೆ ಮಾಡ್ತಾನೆ. ರಕ್ಷಿಸದಿದ್ರೂ ಕೂಡ ನಾವಂತೂ ನಿಮ್ಮ ಪ್ರತಿಮೆಯನ್ನು ಪೂಜಿಸುವುದಿಲ್ಲ, ನಾವು ನಂಬಿಗಸ್ತರಾಗಿ ನಮ್ಮ ದೇವರಿಗೆ ಇರುತ್ತೇವೆ ಎಂಬುದಾಗಿ ಅವರು ಮಾತು ಕೊಟ್ಟರು. ಹಾಗಾಗಿ ಈ ಅಧ್ಯಾಯವು ಕಷ್ಟ, ಹಿಂಸೆ ಮತ್ತು ಪರೀಕ್ಷೆಗಳ ಮಧ್ಯೆಯೂ ದೇವರ ಮೇಲೆ ದೃಢವಾದ ನಂಬಿಕೆಯನ್ನು ಇಡಬೇಕೆಂದು ನಮಗೆ ಪಾಠವನ್ನು ಕಲಿಸ್ತಾ ಇದೆ. ಕಷ್ಟದಿಂದ, ಹಿಂಸೆದಿಂದ ಮತ್ತು ಪರೀಕ್ಷೆಗಳ ಮಧ್ಯದಲ್ಲಿ ಕೂಡ ನಾವು ದೇವರಿಗೆ ದೃಢವಾಗಿರತಕ್ಕಂಥ ನಂಬಿಕೆಯಿಂದ ಇರಬೇಕು ಎಂಬುದಾಗಿ ಇದು ನಮಗೆ ಏನಂತಂದ್ರೆ ಪಾಠವನ್ನು ಕಲಿಸ್ಕೊಡ್ತಾ ಇದೆ. ಹಾಗಾಗಿ ಇವತ್ತಿನ ಒಂದು ನಮ್ಮ ಜೀವನಕ್ಕೆ ಅನ್ವಯಿಸುವಿಕೆ ಏನಿದೆ ಅಂತಂದ್ರೆ ಎಂಬುದಾಗಿ ನಾವು ನೋಡುವುದಾದ್ರೆ, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಎಂಬುದರ ಬಗ್ಗೆ ಇವತ್ತಿನ ಸುವಾರ್ಥಕರ ಒಂದು ಚರಿತ್ರೆಯನ್ನು ಕೂಡ ನಾವು ನೋಡುವುದಾದರೆ, ಸಂತ ಟೆರ್ಟುಲಿಯನ್ ಎಂಬುದರ ಬಗ್ಗೆ ನಾವು ನೋಡ್ತಿದ್ವಿ. ಇವರು ಸುಮಾರು ಕ್ರಿಸ್ತ ಶಕ 155ರಲ್ಲಿ ಇವರು ಜನಿಸಿದರು. ಸಂತ ಟೆರ್ಟುಲಿಯನ್ ರವರು ಉತ್ತರ ಆಫ್ರಿಕಾದ ಕಾರ್ಥೇಜಿನಲ್ಲಿ ಜನಿಸಿದರು. ಒಬ್ಬ ಅದ್ಭುತ ಆರಂಭಿಕ ಕ್ರೈಸ್ತ ದೈವಶಾಸ್ತ್ರಜ್ಞರಾಗಿದ್ದರು ಇವರು. ಮತ್ತೆ ಇದ್ರ ಜೊತೆಗೆ ಇವರು ವಕೀಲರು ಕೂಡ ಆಗಿದ್ರು ಇವರು. ಆಮೇಲೆ ಸಭೆಯಲ್ಲಿ ತಪ್ಪಾಗಿರ್ತಕ್ಕಂಥ ತಿಳುವಳಿಕೆ ಯಾರಲ್ಲಿ ಇದ್ದಿದ್ಯಾದ್ರೆ ಅಂತವರಿಗೆ ಅಂದ್ರೆ ದೇವರ ಒಂದು ನಂಬಿಕೆಯನ್ನು ಅವರಿಗೆ ತಿಳಿಸುತ್ತಾ ಇದ್ದನು ಎಂಬುದನ್ನು ಕೂಡ ನಾವು ನೋಡ್ತೀವಿ. ನಂತರದಲ್ಲಿ ಇವರು ಕೆಲವೊಂದು ಪುಸ್ತಕಗಳನ್ನು ಕೂಡ ಇವರು ರಚನೆ ಮಾಡಿದ್ರು. ಇದು ಯಾವುದ್ರ ಬಗ್ಗೆ ಎಂಬುದಾಗಿ ನಾವು ನೋಡುವುದಾದ್ರೆ, ಕ್ರೈಸ್ತ ವಿಶ್ವಾಸಿಗಳು ನಂಬಿಕೆಯಿಂದ ಧೈರ್ಯದಿಂದ ಇರಬೇಕು. ಅಂದ್ರೆ ಇವರಿಗೆ ಲೋಕದಲ್ಲಿ ಇವರಿಗೆ ಕಷ್ಟಗಳು ಸಂಕಟಗಳು ಎದುರಾದರೂ ಕೂಡ ಇವರು ಮಾತ್ರ, ಕ್ರೈಸ್ತ ಭಕ್ತರು ಮಾತ್ರ ನಂಬಿಕೆಯಿಂದ ಧೈರ್ಯದಿಂದ ಇರಬೇಕು ಎಂಬುದರ ಬಗ್ಗೆ ಇವರು ಒಂದು ಪುಸ್ತಕಗಳನ್ನು ಕೂಡ ಬರೆದರು. ಜೊತೆಗೆ ಇವರು ತ್ರಯೇಕತ್ವದ ಬಗ್ಗೆ ಕೂಡ, ಟ್ರಿನಿಟಿ ಬಗ್ಗೆ ಕೂಡ ಅನೇಕ ವಿಚಾರಗಳನ್ನು ಕೂಡ ಕ್ರೈಸ್ತ ಭಕ್ತರಿಗೆ ತಿಳಿಸಿದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ನಂತರದಲ್ಲಿ ಅದು ಅಲ್ಲದೆ ಕೂಡ ಕ್ರೈಸ್ತ ಜೀವನದಲ್ಲಿ ನಮಗೆ ಪರೀಕ್ಷೆಗಳು ಬಂದರೂ ಕೂಡ, ಕಷ್ಟಗಳು ಬಂದರೂ ಕೂಡ, ಹಿಂಸೆಗಳು ಬಂದರೂ ಕೂಡ ನಾವು ಕ್ರಿಸ್ತನಲ್ಲಿ ಭಕ್ತಿಯಲ್ಲಿ ದೃಢವಾಗಿ ನಿಲ್ಲುವಂತೆ ಇವರು ಹೇಳ್ತಾರೆ ಜನರಿಗೆ. ಕ್ರಿಸ್ತನಲ್ಲಿ ನಾವು ಭಕ್ತಿಯಲ್ಲಿ ಮತ್ತು ದೃಢವಾಗಿ ನಿಲ್ಲುವಂತೆ ಇವರು ಸಭೆಗಳಿಗೆ ಇವರು ಹೇಳ್ತಾರೆ. ಹಾಗಾಗಿ ಇವರು ಏನಂತಂದ್ರೆ ಒಂದು ರೀತಿಯಲ್ಲಿ ಕ್ರೈಸ್ತ ಜನರನ್ನು ಕಷ್ಟದಿಂದ ಯಾವ ತರ ಇರಬೇಕು ಎಂಬುದ್ರ ಬಗ್ಗೆ ಸಭೆಗೆ ಅನುಭವವಾಗಿರ್ತಕ್ಕಂಥ ಮಾತುಗಳನ್ನು ಕೂಡ ಇವರು ಹೇಳಿದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಇವರು ಕೊನೆಗೆ ಸುಮಾರು 240ನೇ ಕ್ರಿಸ್ತ ಶಕದಲ್ಲಿ ಇಸುವಿಯಲ್ಲಿ ಇವರು ಇಹಲೋಕವನ್ನು ಬಿಟ್ಟು ಹೋದ್ರು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಕರ್ತನಲ್ಲಿ ಚಿರನಿದ್ರೆಗೆ ಜಾರಿದ್ರು, ಮರಣವನ್ನು ಹೊಂದಿದ್ರು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತಿನ ಒಂದು ನಮ್ಮ ಜೀವನಕ್ಕೆ ಅನ್ವಯಿಸುವಿಕೆ ಏನಂದ್ರೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು ಎಂಬುದರ ಬಗ್ಗೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ಎನ್ನುವಂಥವರಿಗೆ ಎಂತಹ ಸಂಕಟ ಬಂದರೂ ಕೂಡ ಅವರು ಅಂತಹ ಪರಿಸ್ಥಿತಿಗಳಲ್ಲಿ ದೇವರಿಗೆ ನಿಷ್ಠೆಯುಳ್ಳವರಾಗಿ, ನಂಬಿಕೆಯುಳ್ಳವರಾಗಿ ಅವರು ಜೀವನ ಮಾಡಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳಿ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನೀವು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ಕರ್ತನೆ, ವಿಶೇಷವಾಗಿ ಈ ದಿವಸ ಸ್ವಾಮಿ
ನೀವು ನಮಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವಂತವರ ಬಗ್ಗೆ ಪಾಠವನ್ನು ಕಲಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಅವ್ರಿಗೆ ಎಂತಹ ಪರಿಸ್ಥಿತಿಗಳು ಬಂದರೂ ಕೂಡ ದೇವರಿಗಿಂತ ಮೇಲಾಗಿ ಯಾವುದನ್ನು ಕೂಡ ಅವರು ಆರಾಧನೆ ಮಾಡಲಿಲ್ಲ ಸ್ವಾಮಿ. ಕರ್ತನೆ, ಅವರಿಗೆ ಒತ್ತಡದ ಸಮಯದಲ್ಲಿಯೂ ಕೂಡ ದೇವರಿಗೆ ನಿಷ್ಠೆಯುಳ್ಳವರಾಗಿದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ಆಗ ಕರ್ತನೆ, ಅಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ನಂಬಿಕೆ ಶದ್ರಕ್, ಮೇಷಕ್, ಅಬೇದ್ನೆಗೋದಲ್ಲಿ ಯಾವ ತರ ಇತ್ತು ಅದೇ ಪ್ರಕಾರವಾಗಿ ಕ್ರೈಸ್ತರಾಗಿರ್ತಕ್ಕಂಥ ನಮಗೆ ಕೂಡ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ನಂಬಿಕೆ, ಒಂದು ವಿಶ್ವಾಸವನ್ನು ಕೂಡ ನೀವು ಕೊಡಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಬೇಡುತ್ತೇವೆ ಸ್ವಾಮಿ. ವಿಶೇಷವಾಗಿ ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆನ ಆಶೀರ್ವಾದ ಮಾಡ್ರಿ. ಕರ್ತನ ಡೈರೆಕ್ಟರ್ ಅನ್ನು, ಡೆಪ್ಯೂಟಿ ಡೈರೆಕ್ಟರ್ ಅನ್ನು ಕೂಡ ಆಶೀರ್ವಾದ ಮಾಡ್ರಿ. ಅವ್ರು ಹಾಕೊಂಡಿರ್ತಕ್ಕಂಥ ಕರ್ತನ ಯೋಜನೆಗಳನ್ನು ಕೂಡ ನೀವು ಆಶೀರ್ವಾದ ಮಾಡ್ರಿ ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ ನಿಮಗೆ ಸ್ತೋತ್ರ. ಕರ್ತನೆ, ಮತ್ತು ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆಯಲ್ಲಿ ಕರ್ತನೆ ಮತ್ತೆ ಎಲ್ಲೆಲ್ಲಿ ಸೇವೆ ನಡೆಸಲ್ಪಡ್ತಾ ಇದೆ ಸ್ವಾಮಿ, ಅಲ್ಲೆಲ್ಲ ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆ ಇರಲಿ ಸ್ವಾಮಿ. ನಮ್ಮ ಉತ್ತರ ಕರ್ನಾಟಕದ ಕರ್ತನ ಮುಖ್ಯಸ್ಥರಾಗಿರುವಂತ ಪಾಸ್ಟರ್ ನವನೀತ್ ಕುಮಾರ್ ಅಯ್ಯನವರನ್ನು ಕೂಡ ಆಶೀರ್ವಾದ ಮಾಡ್ರಿ. ಅವ್ರ ಮೂಲಕ ಇನ್ನೂ ಶ್ರೇಷ್ಠವಾಗಿರ್ತಕ್ಕಂಥ, ಆಶ್ಚರ್ಯಕರವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವಂತೆ ನೀವು ಸಹಾಯ ಮಾಡ್ರಿ. ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೂಡ ನೀವು ಕೊಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡುತ್ತೇವೆ ಸ್ವಾಮಿ. ಮತ್ತು ಸ್ವಾಮಿ, ಈ ಒಂದು ಜೂಮ್ ಆಪ್ನಲ್ಲಿ ಆನ್ಲೈನ್ನಲ್ಲಿ ಸೇರಿ ಬಂದಿರುವಂತ ಎಲ್ಲಾ ನಿಮ್ಮ ಪ್ರಿಯ ಮಕ್ಕಳನ್ನು, ಕರ್ತನ ಸೇವಕರನ್ನು, ವಿಶ್ವಾಸಿಗಳನ್ನು ಕೂಡ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡುತ್ತಾ, ನೀವು ನಮಗೋಸ್ಕರವಾಗಿ ಲೋಕಕ್ಕೆ ಬಂದು ಸತ್ತು ಓಡಲ್ಪಟ್ಟವರಿಗೆ ಮೃತ್ಯುಂಜಯನಾಗದೆ ಬಂದಿರತಕ್ಕಂಥ ನಜರೇತನ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್.